ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನಗೋಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಜರುಗಿತು. ಬ್ಯಾಂಕ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು. ಇದೇ ವೇಳೆ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು. ವಸಾಹತು ಮನಸ್ಥಿತಿಯ ಎಲ್ಲ ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು. ದೂರದರ್ಶನದೊಂದಿಗೆ ಫಲಾನುಭವಿ ಮಾರುತಿ ನಾಯ್ಕ ತಾವು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ಪಡೆದುಕೊಂಡಿದ್ದು ಇದರಿಂದ ಬಹಳ ಅನುಕೂಲವಾಗಿದೆ ಎಂದರು. ಪ್ರತಿ ಇದಕ್ಕೂ 2,000 ರೂಪಾಯಿ ಜಮಾ ಆಗ್ತಾ ಇದೆ. ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿದ್ವಿ, ಇದರಿಂದಲೂ ನಮಗೆ ಉಪಯೋಗ ಆಗ್ತಾ ಇದೆ. ಈಗ ಉಜ್ವಲ ಯೋಜನೆಗೂ ಅಪ್ಲಿಕೇಶನ್ ಹಾಕಿದ್ವಿ. ಕೇಂದ್ರ ಸರ್ಕಾರದ ಇನ್ನೂ ಬಹುತೇಕ ಯೋಜನೆ ಲಾಭ ನಾವು ಪಡಿತಾ ಇದ್ದೀವಿ. ಕಾನಗೋಡು ಗ್ರಾಮದಲ್ಲಿ ಮತ್ತೋರ್ವ ಫಲಾನುಭವಿ ಸುಭಾಷ್ ಚಕ್ರಸಾಲಿ ಆವಾಸ್ ಯೋಜನೆಯಡಿ ಮನೆ ದೊರೆತಿದ್ದು ತಿಂಗಳಿಗೊಮ್ಮೆ ಸಹಾಯಧನ ಖಾತೆಗೆ ಜಮೆಯಾಗುತ್ತಿದೆ. ಇದರಿಂದ ಬಹಳ ಅನುಕೂಲವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವೃದ್ಧಾಪ್ಯ 1200 ರೂಪಾಯಿ ಕೊಡ್ತಾರೆ, ನಮಗೆ ಬಹಳ ಅನುಕೂಲ ಆಗೈತಿ. ಒಳ್ಳೆ ಸ್ಕೀಮ್. ಫಲಾನುಭವಿ ಚನ್ನಬಸಪ್ಪ ಕುಂಬಾರ್ ಆವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟಿರುವುದರಿಂದ ಬದುಕಿಗೆ ಆಸರೆಯಾಗಿದ್ದು ಯೋಜನೆಯಿಂದ ಬಹಳ ಅನುಕೂಲವಾಗಿದೆ ಎಂದು ತಿಳಿಸಿದರು. ಇರಲಿಲ್ಲ, ಹಾಗಾಗಿ ಚಲೋ ಆಯ್ತು. ಒಳ್ಳೆಯ ಯೋಜನೆ ನಮಗೆ ಬಡವರಿಗೆ ಮತ್ತು ವೃದ್ಧಾಪ್ಯ ಯೋಜನೆ ಬಂತು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೀರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜರುಗಿತು. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು. ಡ್ರೋನ್ ಪ್ರಾತ್ಯಕ್ಷಿಕೆಯ ಮೂಲಕ ಔಷಧ ಸಿಂಪಡಣೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು. ಇದೇ ವೇಳೆ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಲಾಯಿತು. ಜೊತೆಗೆ ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸಾರ್ವಜನಿಕರಿಗೆ ವಿತರಣೆ ಮಾಡಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ವಿಕ್ರಮಗೌಡ ಪಿಎಂ ಕಿಸಾನ್ ಯೋಜನೆಯಿಂದ ಬಹಳ ಅನುಕೂಲವಾಗಿದ್ದು ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿನ ಅನುದಾನ ನೀಡಿದರೆ ಒಳಿತು ಎಂದರು. ಉಜ್ವಲ ಫಲಾನುಭವಿ ಮಹಾದೇವಿ ಉಜ್ವಲ ಯೋಜನೆಯಿಂದ ಅನಿಲ ಸಂಪರ್ಕ ದೊರೆತಿದ್ದು ಇದರಿಂದ ಕಟ್ಟಿಗೆ ತರುವ ಬವಣೆ ತಪ್ಪಿದೆ, ಆರೋಗ್ಯವೂ ಸುಧಾರಿಸಿದೆ, ಜೊತೆಗೆ ಹಣ ಮತ್ತು ಸಮಯ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಕಣ್ಣು ಜಲ್ದಿ ಹೋಗ್ಬಿಡ್ತಾವ, ಹಂಗಾಗಿ ಈಗ ಸಿಲಿಂಡರ್ ಗ್ಯಾಸ್ ಇತ್ತಂದ್ರೆ ಅನುಕೂಲ ಆಯ್ತಂದ್ರ ಬೇಗ ಅಡಿಗೆ ಆಗ್ತದ. ಮತ್ತೆ ಸಬ್ಸಿಡಿ ಪ್ರಧಾನಮಂತ್ರಿ ಯೋಜನೆ ಕಳ್ಳಿಂದ 300 ರೂಪಾಯಿ ಸಬ್ಸಿಡಿ ದುಡ್ಡು ಉಳಿತಾಯ ಆಗ್ತದ, ಸಮಯನೂ ಉಳಿತಾಯ ಆಗ್ತದ. ಮತ್ತೋರ್ವ ಫಲಾನುಭವಿ ನಿಂಗಮ್ಮ ಗ್ಯಾಸ್ ಸಿಲಿಂಡರ್ ಬಂದ ಪರಿಣಾಮ ದೂರದಿಂದ ಕಟ್ಟಿಗೆ ತರುವ ಪ್ರಯಾಸ ತಪ್ಪಿದಂತಾಗಿದೆ. ಹಾಗಾಗಿ ಉಜ್ವಲ ಯೋಜನೆಯನ್ನು ಪ್ರತಿಯೊಬ್ಬರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಬಂದಿದ್ದರಿಂದ ನನಗೆ ಬಹಳ ಅನುಕೂಲ ಆಗೈತ್ರಿ ಸರ್. ಆದ್ದರಿಂದ ಇದು 300 ರೂಪಾಯಿ ಯೋಜನೆಯಲ್ಲಿ 300 ರೂಪಾಯಿ ಉಳಿತಾಯ ಆಗುತ್ತದೆ. ಹಾಗೆ ಇದು ಸ್ಕೀಮ್ ಚೆನ್ನಾಗಿ ಇದು ಆತದ್ರಿ ಸರ್. ಚೆನ್ನಾಗಿ ಒಳ್ಳೇದಾಗೈತ್ರಿ ಸರ್, ಚೆನ್ನಾಗಿ. ಹಾಗೆ ಎಲ್ಲರೂ ಇದನ್ನೇ ಯೋಜನೆ ಇದು ಸಲಹೆಯಿಂದ ಹೆಣ್ಮಕ್ಳು ಇದನ್ನೇ ಕಾರ್ಯನಿರ್ವಹಿಸಿದ್ರೆ ಚೆನ್ನಾಗಿ ಅನುಕೂಲ ಆಗ್ತದೆ. ಉಜ್ವಲ ಯೋಜನೆ ಫಲಾನುಭವಿ ಸುಮಂಗಲ ಉಜ್ವಲ ಯೋಜನೆ ಬಹಳ ಉಪಯುಕ್ತವಾಗಿದೆ. ಪ್ರತಿ ತಿಂಗಳು ಸಬ್ಸಿಡಿ ಹಣವೂ ದೊರೆಯುತ್ತಿದ್ದು ಪ್ರತಿಯೊಬ್ಬರು ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಮನೆಯಲ್ಲಿ ಉಳಿಸಿ ಹಂಗಾಗಿ ಸಾಕಷ್ಟು ಸಮಯ ಹಿಡಿತಾ ಇತ್ತು. ಈಗ ಉಜ್ವಲ ಯೋಜನೆ ಬಂದ್ಬಿಟ್ಟು ಗ್ಯಾಸ್ ಸಿಲಿಂಡರ್ ಮಾಡಿದ್ದಾರೆ ಪ್ರಧಾನಮಂತ್ರಿ ಅವರು. ಅವಾಗಿಂದ ಮಹಿಳೆಯರಿಗೆ ಬಹಳ ಉಪಯುಕ್ತವಾಗಿದೆ. ಅದರಿಂದ ಬಹಳ ಬೇಗ ಅಡಿಗೆಯನ್ನು ಆಗುತ್ತೆ. ಇದು ಎಲ್ಲ ಮಹಿಳೆಯರು ಉಪಯೋಗ ಮಾಡ್ಕೋಬೇಕು ಅಂತ ನಾನು ಕೇಳಿದೆ. ಫಲಾನುಭವಿ ಹನುಮಂತೆಮ್ಮ ಪಿಎಂ ಆವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟಿರುವುದರಿಂದ ಬಹಳ ಅನುಕೂಲವಾಗಿದೆ ಎಂದರು. ಬಂದಿಲ್ರಿ ಈಗ ನಮ್ಮ ಕಂತುಗಳು ಮನೆ ಕಟ್ಟಕತ್ತೀವ್ರಿ. ಬಾಗಿಲೇ ಒಳ್ಳೆ ಐತ್ರಿ, ಒಳ್ಳೆ ಅನುಕೂಲ ಐತ್ರಿ. ಭಾಳ ನಮ್ಮೂರವರು ಜಂತ ಮನೆ ಮಾಡ್ಯಾರ್ರಿ. ಬಡವರು ನಾವು ಏನ್ರಿ ಸುಳ್ಕೊಂತಿನವ್ರು ಪುಟ್ಟಿ ಬಾರಿಗೆ ಮಾರವ್ರಿ. ನಾವು ಮನೆ ಇದ್ದಿಲ್ಲ, ಮನೆ ಈಗ ಆಗ್ಯದ್ರಿ. ಮನೆ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಜಯಕುಮಾರ್ ಬ್ಯಾಂಕ್ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯ ದೊರೆಯಲಿದ್ದು ಪ್ರತಿಯೊಬ್ಬರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಅವ್ರ ಮನೆಗೆ ಅವರು ನಾಮಿನಿ ಅವರಿಗೆ 2 ಲಕ್ಷ ಅಮೌಂಟ್ ಸಿಗುತ್ತೆ. ಮತ್ತು PMJJ1 ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ಏನು ಡೆತ್ ಆದರೆ ಯಾವ ಪ್ರಕಾರ ತಿಳ್ಕೊಂಡ್ರೇನು ಮನೆಯವರಿಗೆ ನಾಮಿನಿ ಅವರಿಗೆ 2 ಲಕ್ಷ ಅಮೌಂಟ್ ಸಿಗುತ್ತೆ. ಈ ಇಂಥ ಸೌಕರ್ಯಗಳನ್ನು ಗ್ರಾಹಕರಿಗೆಲ್ಲ ಉಪಯೋಗ ಮಾಡ್ಕೋಬೇಕು.
ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಿಮ್ಲಾಪುರ, ಬರಗೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಗ್ರಾಮಸ್ಥರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ಕೇಂದ್ರದ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಜೊತೆಗೆ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು. ಅವರಿಗೆ 2 ಲಕ್ಷ ಮೊತ್ತ ಕೊಡುತ್ತೆ. ಇದು 8ನೇ ಬಾರಿ ಬ್ಯಾಂಕಲ್ಲಿ ಸಾಲ. ದೂರದರ್ಶನದೊಂದಿಗೆ ಫಲಾನುಭವಿ ರಂಗಲಕ್ಷ್ಮಮ್ಮ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಾಗಿ ಆ ಮೂಲಕ ಸಾಲ ಪಡೆದುಕೊಂಡಿದ್ದು ಅದರಿಂದ ಜೀವನ ನಿರ್ವಹಣೆಗೂ ಸಹಕಾರಿಯಾಗಿದೆ ಎಂದರು. ಅದರಲ್ಲೇ ದಿನ ಹಾಲಾಗ್ತೀನಿ, ಬೆಳಗ್ಗೆ 5 ಲೀಟ್ರ್, ಸಾಯಂಕಾಲ 5 ಲೀಟ್ರ್. ಸಿಗಬಾಗಿ ಡೈರಿಗೆ ಹಾಲಾಗ್ತಾ ಇದ್ದೀನಿ ನಾನು. ನನಗೆ ಅಷ್ಟಾಗಿ ಸ್ವಲ್ಪ ಉಳಿತಾಯ ಆಗ್ತಾ ಇದೆ, ಮನೆಗೂ ಮೇಂಟೈನ್ ಆಗ್ತಾ ಇದೆ ಸರ್. ಬ್ಯಾಂಕಿಂದಲೂ ನಮಗೆ ಸಹಾಯ ಆಗಿದೆ. ನಾವು ಅದರಲ್ಲೇ 6 ಕಾಸು 3 ಕಾಸು ಉಳಿಸ್ತಾ ಇದ್ದೀವಿ ಸರ್. ಅಷ್ಟು 10,000 ತಾಂಡಿ. ಮತ್ತೋರ್ವ ಫಲಾನುಭವಿ ಹೇಮಲತಾ ಹಸು ಹಾಲು ಪಡೆದುಕೊಂಡಿದ್ದು ಇದರಿಂದ ಬಹಳ ಅನುಕೂಲವಾಗಿದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು. ತುಂಬ ಖುಷಿ ಆಗುತ್ತೆ ಸರ್. ಈ ಗಂಡಸ್ರ ಮೇಲೆ ಎಲ್ಲ ಡಿಪೆಂಡ್ ಆಗಬೇಕಿತ್ತು. ಈಗ ನಮ್ಮದೇ ವ್ಯವಹಾರ, ಉಳಿತಾಯ ಮಾಡಿದ್ರಾಗೆ ಸಂಘ ಮೇಂಟೈನ್ ಮಾಡ್ತೀವಿ ಸರ್. ಹಾಗಾಗಿ ನಮಗೆ ತುಂಬ ಉಳಿತಾಯ ಆಗುತ್ತೆ. ನಾವೇ ಮಾಡಿಸ್ತಾ ಇದ್ದೀವಿ, ಸಂಘದಿಂದ ತಗೊಂಡು ಅಮೌಂಟ್ ತಗೊಂಡು ಮಾಡಿಸ್ತಾ ಇದ್ದೀವಿ. ಜಾಸ್ತಿ ಸಾಲ ಕೊಡ್ತಾರೆ. ಫಲಾನುಭವಿ ಪ್ರೇಮ ಮುದ್ರಾ ಯೋಜನೆಯಲ್ಲಿ ಸಾಲ ಪಡೆದು ಹೈನುಗಾರಿಕೆ, ಮೇಕೆ ಸಾಕಾಣಿಕೆ ಮಾಡುತ್ತಿದ್ದು ಜೀವನ ನಿರ್ವಹಣೆಗೂ ಸಹಾಯವಾಗಿದೆ ಎಂದರು. ಬ್ಯಾಂಕಿಗೆ ಸಾಲನೂ ಕಟ್ಟಬೇಕು, ಇನ್ನು ಹೆಚ್ಚಿನ ಇದರಲ್ಲಿ ದುಡ್ಡು ತಗೋಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ನೀವೇನು ಮಾಡಿದ್ರಿ? ನಾನು ಮತ್ತೆ ಮುದ್ರಾದಲ್ಲಿ 1 ಲಕ್ಷ ರೂಪಾಯಿ ಲೋನ್ ತಗೊಂಡೆ. 3 ವರ್ಷ ಕಟ್ಟೋದು, 3,750 ರೂಪಾಯಿ ತಿಂಗಳ ಕಟ್ಟೋದು. ಎಲ್ಲಾರ್ದು ಬಗೆಹರಿದು ಸರ್ ಹಿಂಗೆ ಅಂತಾನ. ಹಿಂಗೆ ಸಾಲ ಇದೆ, ಮುದ್ರಾದಲ್ಲಿ ಇದೆ.